ಪ್ರತಿ 3 ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾಯಿದೆ. ಅದೇನಾದರೂ ಸ್ಪೆಷಲ್ ಕೇಸ್ ಅಂತ ಬಂದಾಗ ಮಾತ್ರ ಅವರು ಎಕ್ಸ್ಟೆನ್ಷನ್ ಮಾಡಿರುವಂಥದ್ದು ನಮ್ಮ ಬೈಲಾಸ್ದಲ್ಲಿದೆ. ಆದರೆ ಇವತ್ತು BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 2.5 ವರ್ಷ ಮೇಲೆ ಆಯಿತು. ಇನ್ನೂ ಅವರಿಗೆ ಕಾಲಾವಕಾಶ ಇದೆ ಮತ್ತು ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಒಬ್ಬರು ಯುವಕರಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ಇಡೀ ರಾಜ್ಯ ತುಂಬ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಅಸಮಾಧಾನವೂ ಇದೆ. ಅವರು ವಯಸ್ಸಿನ ಚಿಕ್ಕವರಾಗಿರೋದ್ರಿಂದ ಇನ್ನು ಬರುವಂಥ ಉಳಿದಿರುವಂಥ ಸಮಯದಲ್ಲಿ ಅವರು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ಅವರು ಇನ್ನೂ ಪಕ್ಷ ಸಂಘಟನೆ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದಾಗ್ತದೆ ಅನ್ನೋಂಥದ್ದಿದೆ. ಒಂದು ವೇಳೆ ಈಗಾಗಲೇ ಅದನ್ನು ಬದಲಾವಣೆ ಆಗುವಂಥದ್ದು ಎಲ್ಲಿ ಚರ್ಚೆ ಆಗಿಲ್ಲ. ಯಾಕೆ ಇನ್ನೂ 2-3 ಮಂತ್ಸ್ ಇದೆ. ಅದು ಆ 2-3 ಮಂತ್ಸ್ ಆದಮೇಲೆ ಅವ್ರನ್ನೇನಾದರೂ ಬದಲಾವಣೆ ಮಾಡುವಂಥ ಸಂದರ್ಭ ರಾಷ್ಟ್ರೀಯ ನಾಯಕರು ಏನಾದರೂ ತೆಗೆದುಕೊಂಡ್ರೆ ಅವರಾಗಲೇ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಮಾಡಿದ್ರೆ ಅಂದರೆ ನಾನು ಹಗಲು ರಾತ್ರಿ ರಾಜ್ಯವನ್ನು ಸುತ್ತಾಡಿ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಅವ್ರು ಈಗಾಗಲೇ ಇರೋದ್ರಿಂದ ನಾನೇನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ. 100%. ಯಾಕಂದರೆ ಈಗಾಗಲೇ ನಾನು ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೀನಿ, ರಾಜ್ಯ ಉಪಾಧ್ಯಕ್ಷರಾಗಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಐರನ್ ಕಲೆಕ್ಷನ್ ಕಮಿಟಿ ಸಂಚಾಲಕನಾಗಿ ವಿವಿಧ ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ. ಮತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ 2 ಬಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ದ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ನಮ್ಮ ಪಕ್ಷದ ಹಿರಿಯರು ಮತ್ತು ಪರಿವಾರದ ಹಿರಿಯರು ಕೊಟ್ಟಿದ್ದರು. ಅದು ಯಾವುದೇ ಒಂದು ಕಪ್ಪುಚುಕ್ಕೆ ಬರಲಾರ್ದಂತೆ ನಾನು ಯಶಸ್ವಿಯಾಗಿ ನಡೆಸಿದ್ದೇನೆ. ಅದು ಮುಂಬರುವಂಥ ದಿವಸದಲ್ಲಿ ಪಕ್ಷದ ಹಿರಿಯರು, ಪರಿವಾರದ ಹಿರಿಯರು, ರಾಷ್ಟ್ರೀಯ ನಾಯಕರು ಏನು ಜವಾಬ್ದಾರಿಯನ್ನು ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಶ್ಚಿತವಾಗಿ ನಾನು ಸರಿಯಾಗಿ ಮಾಡ್ತಾಯಿದ್ದೇನೆ. ಈಗ ಆ ಪೋಸ್ಟ್ ಖಾಲಿ ಇರದೇ ಇರೋದ್ರಿಂದ ಅದಕ್ಕೆ ನಾನು ಯಾವುದೇ ರೀತಿಯಿಂದ ಆಕಾಂಕ್ಷಿ ಅಲ್ಲ. ಸರಿ, ನಿನ್ನೆ ಇಡೀ ರಾಜ್ಯಾದ್ಯಂತ ಕೆಲವೊಂದು ಕಡೆ ರಾಜ್ಯಾದ್ಯಂತ ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಈಡೇರಿಗಳಾಗಿರುವಂಥದ್ದು ಅದನ್ನೆಲ್ಲ ಗಮನಿಸಿ ಪ್ರಿಯಾಂಕರ್ಗೆ ಇದು ಎಲ್ಲ BJP ಅವರಿಗೂ ನಮ್ಮ ಮೇಲೂ ಕೂಡ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಂದು ಅದನ್ನು ಆರೋಪ ಮಾಡಿದೆ. ರಾಜಕೀಯವಾಗಿ ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ಕುಂಬಳಕಾಯಿ ಕಾಳು ಅಂದ್ರೆ ನೀವು ಯಾಕೆ ಬಂದ್ಬಿಟ್ಟು ನೋಡ್ಕೋತೀರಾ? ನೀವಂತೂ ಕ್ಲೀನ್ ಇತ್ತಂದ್ರೆ ಅದು ಯಾವ ಇಡಿ ಬರಲಿ, ಅದು ಇಡಿ ಅವ್ರ ಮೇಲಿನವ್ರು ಬರಲಿ, ನೀವು ಹೆದರುವಂಥದ್ದು ಅವಶ್ಯಕತೆನೇ ಇಲ್ಲ. ನೀವು ಕ್ಲೀನ್ ಇದ್ದಾಗ ಅವ್ರು ಯಾರು ಬಂದರೂ ಅದೇನು ಇರೋದಿಲ್ಲ. ನಿನ್ನೆ ಅವ್ರು ಹಾಗೆ ಹೇಳ್ತಾಯಿದ್ರು. ಮತ್ತು ನಿನ್ನೆ ರೇಡ್ ಮಾಡಿದಾಗ ಸಾಕಷ್ಟು ಪ್ರೂಫ್ ಸಿಕ್ಕಿದೆಯಲ್ಲ. ಮತ್ತು ಇಡಿ ಅವರು ಯಾರು ಕೈಗೊಂಬೇನೂ ಅಲ್ಲ. ಅವ್ರು ತಾವೆಲ್ಲ ಸತ್ಯಾಸತ್ಯತೆ ಮತ್ತು ಪ್ರೂಫ್ ಇರಲಾರ್ದೇ ಯಾರ ಮನೆಗೂ ಹೋಗಲ್ಲ. ಅದ ರೀತಿಯಿಂದ ಅವ್ರ ಕಡೆನೂ ಬಂದ್ರೂ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಅವ್ರ ಕಡೆ ಏನೂ ಇರಲಿಲ್ಲ ಅಂದ್ರೆ ಹೆದರ್ಬೇಕು. ಯಾಕೆ ಮುಂಗಡವಾಗಿ ಮಾತಾಡೋ ಅದನ್ನೇ ಹೇಳಿದೆಲ್ಲ, ಕುಂಬಳಕಾಯಿ ಕಾಳು ಅಂದರೆ ಹೆಗಲ್ಮಟ್ಟು ನೋಡ್ಕೊಂಡಿರುತ್ತೆ. ಅದ್ರ ಸಲ ತಾವೇನು ಪ್ರಿಯಾಂಕಾ ಖರ್ಗೆಜಿ ಅವ್ರಿಗೆ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ತಾವು ಸಾಕಷ್ಟು ದೊಡ್ಡ ಜವಾಬ್ದಾರಿಯಲ್ಲಿದ್ದೀರಿ. ಮೊನ್ನೆನೂ ಹೇಳಿದ್ದೆ ನಾನು. ಇವತ್ತು ಮತ್ತು ನಾನು ಭಾಳ ಬೇಜಾರಾಗ್ತದೆ. ನೀವು ಅದನ್ನೇ ಮುಂದುವರಿಸಿ RSS ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಲ್ಲ ಅದು ಸರಿಯಲ್ಲ. ನೀನೊಬ್ಬ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಆ ಒಳ್ಳೆಯ ಭವಿಷ್ಯದ ಸಲುವಾಗಿ ಅತ್ಯಂತ ಹಿಂದುಳಿದ ಭಾಗವಾಗಿರುವಂಥ ಕಲ್ಯಾಣ ಕರ್ನಾಟಕದ ಕಡೆ ಅಭಿವೃದ್ಧಿ ಕಡೆ ಗಮನ ಹರಿಸ್ರಿ. ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ನಿಮ್ಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಒಟ್ಟಾರೆ ನಮ್ಮ GDP ಹೆಚ್ಚಾಗೋದ್ರ ಕಡೆ, ಹೆಚ್ಚೆಚ್ಚು ಕೈಗಾರಿಕೆ ಬರೋದ್ರ ಕಡೆ, ಕೃಷಿ ಕಡೆ, ಅದನ್ನು ವಿಶೇಷವಾಗಿ ಶಿಕ್ಷಣದ ಕಡೆ ನೀವು ಹೆಚ್ಚು ಗಮನ ಕೊಟ್ಟು ಒಂದು ಒಳ್ಳೆಯ ಹೆಸರು ಮಾಡಿ ಇದ್ದ ಸಮಯವನ್ನು ನಮ್ಮ ಸಂಘದ ಹಿರಿಯರ ಬಗ್ಗೆ ಸಂಘದ ತತ್ವ ಸಿದ್ಧಾಂತದ ಬಗ್ಗೆ ಗೊತ್ತಿಲ್ಲದೇ ಏನೂ ಮಾತಾಡಬಾರ್ದು ಅಂತ ನಾನು ವಿನಂತಿ ಮಾಡ್ತೇನೆ. ಇಲ್ಲ, ಈಗ ಹೊಲ ಲ್ಯಾಂಡ್ ಇರಬಾರ್ದಂತೆಲ್ಲಿದೆ. ಅವ್ರು ವೈಯಕ್ತಿಕವಾಗಿ ರೈತರ ಕಡೆಯಿಂದ ಖರೀದಿ ಮಾಡಿ ಅವ್ರು ತಮ್ಮ ಉದ್ಯೋಗಕ್ಕೆ ಬೇರೆ ಫ್ಯೂಚರ್ದಲ್ಲಿ ಅವರು ಕೈಗಾರಿಕೆ ಮಾಡ್ಬೋದು, ವ್ಯಾಪಾರೋದ್ಯಮ ಮಾಡ್ಬೋದು, ಕೃಷಿ ಮಾಡ್ಬೋದು, ಎಲ್ಲ ಸಲ ಮಾಡ್ಬೋದು. ಇವತ್ತು ನಾನು ಸಹಿತ ಸಾಕಷ್ಟು ರೈತರ ಒಪ್ಪಂದದ ಮೇರೆಗೆ ನಾನು ಜಾಗ ಖರೀದಿ ಮಾಡಿದ್ದೀನಿ. ಆ ಒಪ್ಪಂದದ ಖರೀದಿ ಮಾಡಿ ನಾನು ಬೇರೆ ಬೇರೆ ಉಪಯೋಗ ಕೃಷಿಗಿರ್ಬೋದು, ಕೈಗಾರಿಕೆಗಿರ್ಬೋದು, ಬೇರೆ ದೃಷ್ಟಿಗಿರ್ಬೋದು ನಾವು ಉಪಯೋಗ ಮಾಡುವಂಥದ್ರಲ್ಲಿ ತಪ್ಪೇನಿದೆ? ಈ ರೀತಿ ಅವ್ರು ವೈಯಕ್ತಿಕ ಅವ್ರು ಲ್ಯಾಂಡ್ ಇದ್ದಾಗ ಅದನ್ನು ಆಪಾದನೆ ಮಾಡೋದು ತಪ್ಪು. ಯಾರು ಆಪಾದನೆ ಮಾಡ್ತಿದ್ದಾರೆ ಅವ್ರದ್ದೇನಿಲ್ವಾ? ಅವ್ರದ್ದು ಸಾಕಷ್ಟು ಲ್ಯಾಂಡ್ಗಳಿದೆಯಲ್ಲ, ಅದನ್ನು ಅವ್ರೇನು ಬ್ಲೇಮ್ ಮಾಡ್ತಾರೆ? ಏರಿಯಾದಲ್ಲಿದ್ದರೆ ಅವರು ತಮ್ಮ ಅನುಕೂಲತೆ ಅಂತ ತೊಗೊಂಡಿರ್ತಾರೆ. ಇಷ್ಟೆಲ್ಲ ನ್ಯೂಸ್ ಪ್ರಮಾಣದೊಳಗೆ ರೈತರ ವಿರೋಧದ ಮಧ್ಯೆ ಅದನ್ನು ಪಡಿತೀವಿ ಅನ್ನೋ ಒಂದು ಹಠಕ್ಕೆ ಬಿದ್ದಿರೋ ಒಂದು ಸರಿಯಾಗಿ ಇಲ್ಲ, ಇದು ಅವರಿಬ್ಬರಿಗೆ ಬಿಟ್ಟುಕೊಟ್ಟಿರೋಂಥ ವಿಷಯ. ನಮ್ಮಲ್ಲಿ ಏನಿದೆ, ಮಿನಿಮಮ್ 80% ರೈತರು ಕನ್ಸೆಂಟ್ ಕೊಟ್ಟರೆ ಮಾತ್ರ ತಗೋಬೇಕಂತಿದೆ. 20% ತನಕ 25%ವರೆಗೆ ಕಂಪಲ್ಸರಿ ಅಕ್ವಿಷನ್ ಮಾಡ್ಬೋದು. ಅವಾಗ 80% ಕೊಡದೇ ಇದ್ದರೆ ತನ್ನಿಂದ ತಾನೇ ಅದು ರದ್ದಾಗಿ ಹೋಗುತ್ತೆ. ಎಷ್ಟು ಸರ್ವೆ ನಂಬರ್ ಇದ್ದಾವೆ, ಎಷ್ಟು ಎಕರೆ ಆಗುತ್ತೆ, ಇವ್ರು ಅಕ್ವಿಷನ್ ಮಾಡ್ಲಿಕ್ಕೆ ನೋಟಿಫಿಕೇಶನ್ ಯಾವ್ದು ಮಾಡಿದ್ದಾರೆ, ಆ ನೋಟಿಫಿಕೇಷನಲ್ಲಿ 1 to 1 ನಾವು ಅವ್ರು ಚರ್ಚೆ ಮಾಡಿದಾಗ ಅಬೋ 80% ಕೊಡ್ಲಿಕ್ಕೆ ಒಪ್ಪಿದರೆ ಅದು ಕಂಟಿನ್ಯೂ ಆಗುತ್ತೆ. 80%ಕ್ಕಿಂತ ಕಡಿಮೆ ಆಯ್ತು ಅಂದರೆ ಆಟೋಮೆಟಿಕ್ಲಿ ಅದು ನೋಟಿಫಿಕೇಶನ್ ರದ್ದಾಗುತ್ತೆ. ಈ ವ್ಯವಹಾರ ಇರುವಂಥದ್ದು, ಸಂಬಂಧ ಇರುವಂಥದ್ದು
ಬೇರೆ ಬೇರೆ ಪಕ್ಷದವ್ರ ಜೋಡಿ ಇರುವಂಥದ್ದು ನಾವು ಸಾಕಷ್ಟು ಉದಾಹರಣೆ ಕೊಡ್ಬೋದು. BJP ಕಾಂಗ್ರೆಸ್ ಜೊತೆ ಸಂಬಂಧ, ಕಾಂಗ್ರೆಸ್ದವ್ರು JDS ಜೊತೆ ಸಂಬಂಧ, ಹಿಂಗೆ ಇರ್ತಾ ಇರುವಂಥದ್ದು ಇದು ಹೊಸದೇನಲ್ಲ. ಅವರವರು ಮಾಡಬಾರ್ದತ್ತೂ ಎಲ್ಲಿ ಕಾನೂನದಲ್ಲಿಲ್ಲ, ಅವ್ರು ಮಾಡಿರ್ತಾರೆ. ವ್ಯವಹಾರದಲ್ಲಿನೂ ಮಾಡಿದ್ರೆ ತಪ್ಪೇನಿದೆ, ಅವ್ರು ಮಾಡಿರ್ಬೋದು. ಆದರೆ ರಾಜಕಾರಣದಲ್ಲಿ ಬಿಸ್ನೆಸ್ಸನ್ನೇ ತರಬಾರ್ದು, ಅದು ಹೊರಗಡೆನೇ ಇರಬೇಕು. ಅದು ಯಾವ್ದು ಅವ್ರ ವೈಯಕ್ತಿಕ ಜೀವನ, ವೈಯಕ್ತಿಕ ವ್ಯವಹಾರ, ವೈಯಕ್ತಿಕ ಸಂಬಂಧಗಳು ಪಕ್ಷದ ಚೌಕಟ್ಟಿನ ಒಳಗೆ ಬರಲಾರ್ದೇ ಹೊರಗಡೆ ಅವ್ರು ಏನು ಮಾಡ್ಕೊಂಡ್ರು ಓಕೆ, ಆದರೆ ಯಾವುದೇ ರೀತಿಯಿಂದ ಅದರಿಂದ ರಾಜಕಾರಣಕ್ಕೆ ತೊಂದರೆ ಆಗಬಾರ್ದು. ಅಂದ್ರೆ ಅವರು ಯಾವುದೇ ವ್ಯವಹಾರಿಕ ಸಂಬಂಧನೂ ಕೂಡ ಇಲ್ಲ ಅಂತ ಸ್ಪಷ್ಟಪಡಿಸ್ಬಿಟ್ರು ಸರ್ ವಿಜೇಂದ್ರ. ಹೌದಲ್ಲ, ಅದು ಭಾಳ ಒಳ್ಳೇದಾಯ್ತು. ಇದೊಂದು ಕ್ಲಾರಿಟಿ ಆಯಿತು. ವ್ಯವಹಾರ ಇದ್ದದ್ದು ಅವರಿಬ್ಬರಿಗೇ ಗೊತ್ತು. ಯಾಕಂದ್ರೆ ಹೊರಗಡೆ ಅವ್ರು ಯಾರಿಗೂ ಗೊತ್ತಿರದೇ ಇರೋದ್ರಿಂದ ಅವ್ರು ಕ್ಲಾರಿಟಿ ಕೊಡೋದು ಇನ್ನೂ ಯಾರು ಸಂಶಯ ಪಡ್ತಾ ಇದ್ರು ಅವ್ರಿಗೆ ಕ್ಲಾರಿಟಿ ಸಿಕ್ಕಂಗಾಯ್ತು. ಸರ್, ಈಗ ವಿಜೇಂದ್ರ ಮತ್ತು ಎಷ್ಟರ ಮಟ್ಟಿಗೆ ಇಲ್ಲ, ಅಲ್ಲಿ ಹೋದಾಗ ಯಾರೂ ಇರಲಿಲ್ಲ, ಮೀಡಿಯಾನೂ ಇಲ್ಲ ಮತ್ತು ಪಬ್ಲಿಕ್ನೂ ಯಾರೂ ಇಲ್ಲ. ಅವರಿಬ್ಬರು ಮತ್ತು ನಮ್ಮ ಡೆಪ್ಯೂಟಿ ಚೀಫ್ ವಿಪ್ಪು, ರಾಷ್ಟ್ರೀಯ ಅಧ್ಯಕ್ಷರು, 4 ಜನ ಇದ್ದಾರೆ. 4 ಜನದಾಗ ಅಲ್ಲಿ ಮೀಡಿಯಾನೂ ಇಲ್ಲ. ಅವ್ರು ಯಾರು ಹೊರಗಡೆ ಹೇಳುವಂಥವ್ರಲ್ಲ. ಚೀಮಾರಿ ಹಾಕಿರುವಂಥ ಪೇಪರ್ನಲ್ಲಿ, TVದಲ್ಲಿ ಮಾತ್ರ ಬಂದಿದೆ ಹೊರತು ಅಲ್ಲಿ ಅದಕ್ಕೆ ಯಾವುದೇ ರೀತಿಯಿಂದ ಪ್ರೂಫ್ ಇಲ್ಲ. ಚೀಮಾರಿ ಹಾಕಲ್ಲ, ತಿಳುವಳಿಕೆಯನ್ನು ಹೇಳ್ತಾರೆ ಅವ್ರ ಅನುಭವದ ಮೇಲಿಂದ ಯಾವ ರೀತಿ ಮುಂದೆ ನಾವು ಪ್ರಿಕಾಷನ್ ತೊಗೋಬೇಕು, ಯಾವ ರೀತಿಯಿಂದ ಆಗಲಾರ್ದಂತೆ ನೋಡ್ಕೋಬೇಕು ಅನ್ನೋಂಥದ್ದನ್ನು ಹೇಳಿರ್ತಾರೆ ಹೊರತು ಅವ್ರಿಗೆ ಏನು ಮೀಡಿಯಾದಲ್ಲಿ ಬಂದಿದೆ ಆ ರೀತಿ ಘಟನೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಹೇಳ್ತೇನೆ. ಸರ್, ಈಗ ಅವರು BJP ಉಚ್ಚಾಟಿತ ಶಾಸಕಿ ST ಸೋಮಶೇಖರ್ ಅವರು ಶೋಭಾ ಕರಂದ್ಲಾಜೆ ಅವ್ರ ಕಾರಣ ಅಂತ ಅವ್ರ ಮೇಲೆ ಹೇಳಿದ್ರು. BJP ಹಾಳಾಗಲಿಕ್ಕೆ ಶೋಭಾ ಕರಂದ್ಲಾಜೆ ಕಾರಣ ಅಂತ. ಏನು ಅವ್ರ ವೈಯಕ್ತಿಕ ಅವ್ರದ್ದೇನೇ ಹೇಳಿಕೆ ಅದು ಇರ್ಬೋದು. ಆದರೆ ಶೋಭಾ ಕರಂದ್ಲಾಜೆ ಅವರನ್ನು ಸೀನಿಯರ್ ಲೀಡರ್ ಇದ್ದಾರೆ. ರಾಜ್ಯದಲ್ಲಿ MLA ಆಗಿ, MLC ಆಗಿ, ಮಂತ್ರಿಯಾಗಿ ಮತ್ತು ಪಕ್ಷದಲ್ಲಿನೂ ಸಹಿತ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿರುವಂಥದ್ದು ಇದ್ದಾರೆ. ಮತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದ್ರಿಂದ ನೇರವಾಗಿಯೂ ಸಹಿತ ಅವ್ರು ಯಾರ ಮೇಲೂ ಆಪಾದನೆಯನ್ನು ಮಾಡಲ್ಲ. ಏನಿದ್ರು ಸಹಿತ ಇದು ತಪ್ಪು ಗ್ರಹಕ್ಕೆ ಆಗಿರ್ಬೋದು. ಬರುವಂಥ ದಿವಸ ಎಲ್ಲ ಸರಿ ಹೋಗುತ್ತೆ. DKC ಸರ್ಕಾರದಲ್ಲಿ ಈಗ ಮೊನ್ನೆ ನಡೆದಿರುವಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರುವಂಥದ್ದು ಸತ್ಯ. ಯಾಕಂದರೆ ಈಗಾಗಲೇ ನಮಗಿರುವಂಥ ಸಂಖ್ಯೆ, ಕಾಂಗ್ರೆಸ್ಸಲ್ಲಿರುವಂಥ ಸಂಖ್ಯೆ ನೋಡಿದಾಗ ನಮಗೆ 11 ಸೀಟಲ್ಲಿ ಮೈನಸ್ ಆಗಿ ಅವ್ರ ಕಡೆ 11 ಸೀಟ್ ಪ್ಲಸ್ ಆಗಿರುವಂಥದ್ದು ನೋಡಿದರೆ ಇದು ನೇರವಾಗಿ ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಆಗ್ತಾಯಿದೆ. ಇದರಿಂದ ಯಾರು ಅನ್ನುವಂಥದ್ದನ್ನು ಕಂಡುಹಿಡುವಂಥದ್ದು ಒಂದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ಇದು ಕಾನ್ಫಿಡೆನ್ಷಿಯಲ್ ವೋಟ್ ಇರ್ತಾ ಇರೋದ್ರಿಂದ ನಾವು ಇಂಥವರೇ ಇದನ್ನು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ನಮ್ಮ ಹತ್ರ ಪ್ರೂಫ್ ಸಿಗುವಂಥದ್ದು ಭಾಳ ಕಷ್ಟ. ನಾವೇನು ಹೇಳ್ತಿರ್ತೀವಿ, 100 ಜನ ಕಳ್ಳರು ತಪ್ಪಿಸ್ಕೊಂಡು ಸಹಿತ ಒಬ್ಬ ನಿಷ್ಠಾವಂತನಿಗೆ ಶಿಕ್ಷೆ ಆಗಬಾರ್ದು ಅನ್ನೋಂಥದ್ದು ಏನಿರ್ತದೆ ಅದು ಆಗಬಾರ್ದು. ಆದರೂ ಸಹಿತ ಅವರು 4 ಗೋಡಿ ಮಧ್ಯದಲ್ಲಿ ಏನಾದರೂ ಅವ್ರಿಗೆ ಪ್ರೂಫ್ಗಳು ಸಿಕ್ಕಾಗ ಅವ್ರು ತಿಳುವಳಿಕೆ ಹೇಳಿ ಮುಂಬರುವಂಥ ದಿವಸದಲ್ಲಿ ಈ ರೀತಿ ಆಗಲಾರ್ದಂತೆ ನೋಡ್ಕೊಳ್ಳುವಂಥದ್ದು ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಹೈಕಮಾಂಡು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅವರು ಈಗಾಗಲೇ ಮುಂದೆ ಬರುವಂಥ ದಿವಸದಲ್ಲಿ ಇದೇ ಥರ ರಿಪೀಟ್ ಏನಾದರೂ ಮಾಡಿದ್ದೆ ಆದಲ್ಲಿ ಅವ್ರ ಮೇಲೆ ಪಕ್ಷ ಮತ್ತು ಹೈಕಮಾಂಡು ನಿಶ್ಚಿತವಾಗಿ ಸಹಿತ ಕಠಿಣ ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ತಾರೆ. ವಿಚಾರದಲ್ಲಿ ಆಣೆ ಪ್ರಮಾಣ ಮಾಡಕ್ಕೆ ಹೋಗುವಂಥದ್ದು ಇಲ್ಲ, ರಾಜ್ಯಾಧ್ಯಕ್ಷರು ಒಂದು ಎಮೋಷನ್ದಲ್ಲಿ ಆ ಮಾತನ್ನು ಹೇಳಿದ್ದಾರೆ. ಆ್ಯಕ್ಚುಲಿ ಆ ರೀತಿ ಹೇಳಬಾರ್ದಾಗಿತ್ತು. ಆಮೇಲೆ ಅವರು ಸಹಿತ ನನಗೆ ಬೇಜಾರಾಗಿ ಆ ಮಾತನ್ನು ಹೇಳಿದ್ದೇನೆ, ನನ್ನ ಮಾತನ್ನು ವಾಪಸ್ ತಗೋತೀನಿ ಅನ್ನೋಂಥ ಮಾತನ್ನು ಸಹಿತ ಅವ್ರು ಮೀಡಿಯಾ ಮುಂದೆ ಮತ್ತು ಪತ್ರಿಕೆ ಮುಂದೆ ಹೇಳಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಅವಶ್ಯಕತೆಯಲ್ಲಿ ಅನ್ನಿಸ್ತಾ ಇದೆ. ಒಟ್ಟಾರೆ ಇದು ಅಡ್ಡ ಮತದಾನ ಆಗುವಂಥದ್ದು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದಾಗೂ ಸಹಿತ ಕರ್ನಾಟಕದಲ್ಲಿರ್ಬೋದು, ನಮ್ಮ ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಸಹಿತ ಅಡ್ಡ ಮತದಾನ ಆಗಿರುವಂಥದ್ದು ಗೊತ್ತಾಗಿದೆ. ಅದ್ರ ಸಲುವಾಗಿ ಅದನ್ನು ಸತ್ಯಾಸತ್ಯತೆ ತಿಳಿದ ಮೇಲೆ ನಮ್ಮ ಹೈಕಮಾಂಡ್ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಇವತ್ತು ವಿಜೇಂದ್ರ ಅವರು ಒಬ್ಬರೇ ಅವರು ಆ್ಯಕ್ಚುಲಿ 2 ದಿವಸದಿಂದ ಡೆಲ್ಲಿಲಿದ್ದರು. ಆ ಡೆಲ್ಲಿದಿಂದ ಬರಬೇಕಾದ್ರೆ ನೇರವಾಗಿ ಬೆಂಗಳೂರು ಬರಲಾರ್ದೇ ಅಲ್ಲೇ ಮಂಗಳೂರಿಂದ ಆ ಕಡೆ ವಾಪಸ್ ಮಂಜುನಾಥ್ ದರ್ಶನಕ್ಕೆ ಅವ್ರು ಹೋಗಿದ್ದಾರೆ. ಇಲ್ಲಿಂದ ಇಲ್ಲಿಂದ ಹೋಗ್ಬೇಕಾದ್ರೆ ಮತ್ತೆ ಅವ್ರು ಉಳಿದವ್ರ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾಯಿದ್ರು. ನೇರವಾಗಿ ಅಲ್ಲಿ ಬಂದಿರೋದ್ರಿಂದ ಅವ್ರು ಒಬ್ಬರೇ ಹೋಗಿದ್ದಾರೆ. ಸರ್, ಈಗ ಅವರೇ ಹೇಳಿರುವಂಥದ್ದು ನನ್ನ ವಿರುದ್ಧವೂ ಕೂಡ ಈಗ ಅಡ್ಡ ಮತದಾನ ಮಾಡ್ಸಕ್ಕೆ ಇವರೇ ಹಚ್ಚಿದ್ದಾರೆ ಅಂತ ಹೇಳ್ಕೊಂಡು ಅಪಪ್ರಚಾರ ಆಗ್ತಾ ಇದೆ. ಆದ್ರಿಂದ ಇಲ್ಲಿ ದೇವಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಅಂತ ಕೆಲಸ ನಾ ಮಾಡಿಲ್ಲ ಅಂತಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸರ್. ಅಲ್ಲಿ ದೇವಸ್ಥಾನ ಒಂದು ಸನ್ನಿಧಿಯಲ್ಲಿ ಮತ್ತು ಒಳ್ಳೇದಾಯ್ತು. ಅಶೋಕ್ ಮತ್ತು ವಿಜೇಂದ್ರ ಜೊತೆ ಒಂದು ವೈಮನಸ್ಸು ಇರೋ ಕಾರಣಕ್ಕೋಸ್ಕರ ಇವರು ಅವ್ರಿಗೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು, ಇವರು ಅವ್ರಿಗೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಆಗಿದೆ ಅನ್ನುವಂಥದ್ದು ಕೂಡ ಈಗ ಶೋಭಾ ಕರಂದ್ಲಾಜೆ ಅವರು ಅದನ್ನು ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಾರೆ. ಇಲ್ಲ, ಈಗ ಅವ್ರು ಯಾರೋ ಆರೋಪ ಮಾಡಿದ್ರು ಸಹಿತ ತಮ್ಮ ಮನಸ್ಸಿನ ಸಮಾಧಾನ ಸಲುವಾಗಿ, ಈಗ ಧರ್ಮಸ್ಥಳ ಭಾಳ ಪುಣ್ಯದ ಕ್ಷೇತ್ರ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಇಂಥದ್ದು ಯಾರಾದ್ರೂ ಧರ್ಮಸ್ಥಳದ ಪ್ರಿಮೈಸಸ್ದಲ್ಲಿ ಸುಳ್ಳನ್ನು ಆಡಿದ್ರೆ ಅವ್ರ ಮೇಲೆ ಭಗವಂತ
ನಿಶ್ಚಿತವಾಗಿಯೂ ಸಹಿತ ಒಂದು ಶಾಪ ಕೊಡ್ತಾನೆ ಅನ್ನುವಂಥದ್ದು ಇದೆ. ಆದರೆ ಅವ್ರು ತಮ್ಮ ಮನಸ್ಸಿಗೆ ಖಾತ್ರಿ ಇರೋದ್ರಿಂದ ಅವರು ಆ ಮಾತನ್ನು ಹೇಳಿರ್ಬೋದು. ಅದು ಅವ್ರ ಮನಸ್ಸಿಗೆ ನೆಮ್ಮದಿ ತರ್ತಾ ಇದ್ದರಿಂದ ಅವ್ರು ವೈಯಕ್ತಿಕವಾಗಿ ಅವ್ರು ಹೇಳ್ಬೋದು. ಆದರೆ ಸಾರ್ವಜನಿಕವಾಗಿ ನಮ್ಮ ಪಕ್ಷದ ಉಳಿದ ಶಾಸಕರನ್ನ ಆನೆ ಪ್ರಮಾಣ ಮಾಡಿಸುವಂಥದ್ರ ಕಡೆ ಗಮನ ಕೊಡಬಾರ್ದು. ಅದು ಸರಿಯಾದ ಪದ್ಧತಿ ಅಲ್ಲ ಅನ್ನೋವಂಥದ್ದನ್ನು ಹೈಕಮಾಂಡ್ ಹೇಳೋದ್ರಿಂದ ಅದು ಕೈ ಕಾದು ನೋಡಬೇಕು. ಯಾಕಂದರೆ ಇನ್ನೂ ಭಾಳ ಇದು ಪ್ರಿಲಿಮಿನರಿ ಸ್ಟೇಜ್ ಇರೋದ್ರಿಂದ ನಾಳೆ ಇನ್ನೂ 20 ಸೀಟ್ ಏನಿದೆ ಆ ಸಚಿವ ಸ್ಥಾನಗಳನ್ನು ಪೂರ್ತಿ ಫುಲ್ಫಿಲ್ ಮಾಡಿದ ಮೇಲೆ ಅವಾಗ ಯಾವ್ಯಾವ ಪೋರ್ಟ್ಫೋಲಿಯೋಗಳನ್ನು ಕೊಡ್ತಾರೆ, ಅವ್ರ ಮನೆಗಳನ್ನ ಯಾವ ಥರ ಬರ್ತದೆ, ಅವರ ಆಫೀಸರ್ಸು ಮತ್ತು ವಿಧಾನ ಸಭೆಯಲ್ಲಿ ಮತ್ತು ವಿಧಾನಸೌಧದಲ್ಲಿ ಅವ್ರಿಗೆ ರೂಮ್ ಅಲಾಟ್ಮೆಂಟ್ ಆಗಿರುವಂಥದ್ದು ಎಲ್ಲ ಸ್ಟೆಬಿಲೈಸ್ ಆಗಿ ಒಂದು ತಿಂಗಳು ಕಳೆದಾಗ ಯಾವ ರೀತಿ ಸರ್ಕಾರ ನಡೀತಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಆದರೆ ಈ ಸದ್ಯ ಇರುವಂಥ ಈ 15 ದಿವಸದಲ್ಲಿದ್ದಂಥ ಅವರ ಆಡಳಿತದ ವೈಖರಿ ಮೇಲೆ ನಿರ್ಧಾರ ಮಾಡಲಿಕ್ಕೆ ಆಗೋದು ಕಷ್ಟ. ಬಾಗಲಕೋಟೆ ಜಿಲ್ಲೆಗೆ ಇದುವರೆಗೂ ಸಚಿವ ಸ್ಥಾನ ಸಿಗಲಿಲ್ಲ ಸರ್. ಫಸ್ಟ್ ಇದರಲ್ಲಿ ಆಗಿಲ್ಲ, ಸೆಕೆಂಡ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಇವಾಗ ಸದ್ಯದ ಮಟ್ಟಿಗೆ ಉಸ್ತುವಾರಿ ಎಂ ಬಿ ಪಾಟೀಲ್ ಅವ್ರಿಗೆ ವಹಿಸಿರ್ಬೋದು. ಇಲ್ಲ, ಈಗ 33 ಸೀಟ್ದಲ್ಲಿ ಕೇವಲ 13 ಮಂದಿಗೆ ಮಾತ್ರ ಕೊಟ್ಟಿರೋದ್ರಿಂದ ಜಿಲ್ಲೆಗಳು ಜಾಸ್ತಿ ಇದೆ. ಒಬ್ಬೊಬ್ರಿಗೆ 2-3 ಉಸ್ತುವಾರಿ ಜಿಲ್ಲೆಯನ್ನು ಕೊಟ್ಟಿದ್ದಾರೆ. ಹಿಂದೆ ನನಗೂ 3 ಜಿಲ್ಲೆ ಕೊಟ್ಟಿದ್ದರು. ಒಂದು ಸಲ ತುಮಕೂರು, ಕೊಪ್ಪಳ, ಬಿಜಾಪುರ 3 ಜಿಲ್ಲೆ ಕೊಟ್ಟಿದ್ದರು. ಈಗ ನಾಳೆ ಎಕ್ಸ್ಪಾನ್ಷನ್ ಮಾಡಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದೊಂದು ಜಿಲ್ಲೆ ಬರ್ತದೆ. ಕೆಲವೊಬ್ಬರು ಸಿಟಿದಲ್ಲಿದ್ದಾಗ 2 ಜಿಲ್ಲೆನೂ ಬರ್ಬೋದು. ಈ ರೀತಿ ಆದಾಗ ಅದನ್ನು ಸರಿ ಮಾಡ್ತಾರೆ. ಇನ್ನೂ ಕಾಲಾವಕಾಶ ಅದನ್ನು ಸಚಿವರಿಗೆ ಜವಾಬ್ದಾರಿಯನ್ನು ಕೊಡುವಂಥದ್ದಕ್ಕೆ ಸಮಯ ಇರೋದ್ರಿಂದ ಅದಾದಮೇಲೆ ಇವ್ರು ಯಾವ ರೀತಿ ಪಿಕಪ್ ತಗೋತಾರೆ ಅಂತ ನೋಡಿ. ಇದು ಕಾಂಗ್ರೆಸ್ಸಿನವ್ರಿಗೆ ಬಿಟ್ಟುಕೊಟ್ಟ ವಿಚಾರ ಅವ್ರದ್ದು. ಮತ್ತು ಮುಖ್ಯಮಂತ್ರಿಗಳು ಅವ್ರ ಪರಮಾಧಿಕಾರ, ಯಾರು ಮಂತ್ರಿಮಂಡಲ ತಗೋಬೇಕು, ಯಾರು ಕೈ ಬಿಡಬೇಕು, ಅವರು 2028 ಚುನಾವಣೆಯಲ್ಲಿ ಯಾರಿಂದ ಲಾಭ ಆಗ್ತದೆ ಅನ್ನೋದು ಅವ್ರು ತಗೋತಾ ಇದ್ದಾರೆ. ನಾನು ಸಮಾಜತ್ತಲ್ಲ, ನಮ್ಮ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ನಮ್ಮ ಈ ಕಡೆ ಹಿಂದುಳಿದ ಭಾಗ ಈ ಕಡೆ ಇರೋದ್ರಿಂದ ಎಲ್ಲ ಜಾಸ್ತಿ ಸಂಖ್ಯೆನ ಬೆಂಗಳೂರಲ್ಲೇ ಸೀಮಿತಗೊಳಿಸಲಾರ್ದೇ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಮಂತ್ರಿಗಳನ್ನು ಕೊಟ್ಟರೆ ಇದಕ್ಕೆ ಹೆಚ್ಚು ಲಾಭ ಆಗ್ತದೆ. ಮತ್ತು ಅದರಲ್ಲಿ ಸಮಾಜದ ಬಂಧುಗಳಿಗೂ ಸಹಿತ ಅದನ್ನು ಯಾರಿಗೆ ಕೊಡಬೇಕು ಅನ್ನೋದು ಅವ್ರು ನಿರ್ಧಾರ ಮಾಡಲಿ. ಅದನ್ನು ನಮ್ಮವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಲಿ ಅನ್ನುವಂಥ ವಿನಂತಿ.